ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಪರಮಾತ್ಮ ಪಾಪ ಪುಣ್ಯಗಳು ಯಾವುದನ್ನು ಮನುಷ್ಯನಲ್ಲಿ ಇರಿಸೋದಿಲ್ಲ, ಅವೆಲ್ಲ ಜನ್ಮ ಜನ್ಮಾಂತರಗಳಿಂದ ನಾವು ಸಂಗ್ರಹಿಸಿಕೊಂಡು ಬಂದಿರತಕ್ಕಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರದ ಮೇಲೆ ಬರ್ತಕ್ಕಂಥದ್ದು. ನಮಗೆ ಭಗವಂತ ಕೊಡೋದೇನು? ಜ್ಞಾನ ಮತ್ತು ಅವಕಾಶಗಳು. ಅವುಗಳನ್ನು ನಾವು ಆಧಾರವಾಗಿಟ್ಕೊಂಡು ನಮ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥವುಗಳ ಪುಣ್ಯ ವಿಶೇಷದ ಮೇಲೆ ನಾವು ನಿರ್ವಹಣೆ ಮಾಡ್ತೀವಿ ಅಂತ ತಿಳಿಸಿದ್ದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಸಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಯಾರ ಒಂದು ಅಜ್ಞಾನ ಆತ್ಮಜ್ಞಾನದ ಮೂಲಕ ನಾಶವಾಗಿದೆಯೋ ಅವರ ಆತ್ಮವು ಸೂರ್ಯನ ಹಾಗೆ ಪರಬ್ರಹ್ಮನಂತೆ ಪ್ರಕಾಶಿಸುತ್ತೆ, ಪರಬ್ರಹ್ಮನಂತೆ ಪ್ರಕಾಶಿಸುತ್ತದು ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಮ್ಮ ಅಜ್ಞಾನವನ್ನು ಜ್ಞಾನದ ಬೆಳಕಿನಿಂದ ನಾವು ತೊಳೆದುಕೊಳ್ಬೇಕು, ಶುದ್ಧಿ ಮಾಡಿಕೊಳ್ಬೇಕು. ಆ ರೀತಿ ಪರಿಶುದ್ಧವಾದಂಥ ಜ್ಞಾನ ಸೂರ್ಯನಂತೆ ಪ್ರಕಾಶಿಸುತ್ತೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂಥ ಒಂದು ಬೆಳಕಿನಲ್ಲಿ ನಾವು ಪರಮಾತ್ಮನನ್ನು ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಪ್ರಯತ್ನ ಮಾಡಿದವನು ಪರಮಾತ್ಮನನ್ನೇ ಅರಿಬಹುದು. ಜ್ಞಾನದಿಂದ ಅಜ್ಞಾನವನ್ನು ತೊಳೆದು ಪ್ರಕಾಶಿತನಾಗಬೇಕು. ಮತ್ತೆ ಮುಂದುವರೆದು ಹೇಳ್ತಾನೆ, ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ ಅಂತ ಹೇಳಿದ. ಮತ್ತೆ ಅಂದರೆ ಈ ಜ್ಞಾನದ ಪ್ರಭಾವದಿಂದ ಪಾಪವನ್ನು ಕಳಕೊಂಡಂಥವನು ಪರಮಾತ್ಮನಲ್ಲಿಯೇ ತನ್ನ ಬುದ್ಧಿ, ಮನಸ್ಸು, ನಿಷ್ಠೆ ಎಲ್ಲವನ್ನೂ ಸ್ಥಿರಪಡಿಸಿಕೊಂಡಿರ್ತಕ್ಕಂಥವನು ಹಿಂದಿರುಗಿ ಬಾರದೇ ಇರತಕ್ಕಂಥ ಪದವಿಯನ್ನು ಪಡಿತಾನೆ ಅಂತ ಹೇಳ್ದ ಭಗವಂತ. ಅಂದರೆ ಈ ಜ್ಞಾನದ ಪ್ರಭಾವದಿಂದ ನಾವು ಸದಾ ಕಾಲ ಪರಮಾತ್ಮನ ಕಡೆಗೆ ನಮ್ಮ ನಿಷ್ಠೆಯನ್ನಿಟ್ಟು, ನಮ್ಮ ಗಮನವನ್ನಿಟ್ಟು ನಾವು ಯಾವ ತಪ್ಪನ್ನೂ ಮಾಡದವರಾಗಿ ಪರಮಾತ್ಮನ ಅನುಗ್ರಹ ಪಡೆದಂಥವರಾದರೆ ನಾವು ಮತ್ತೆ ಪುನರ್ಜನ್ಮವನ್ನು ಪಡೆಯದೆ ಮೋಕ್ಷವನ್ನೇ ಪಡೀತೀವಿ ಅಂತ ಹೇಳ್ತಾ ಇದ್ದಾನೆ. ಅಂಥವನಿಗೆ ಬೇರೆ ಯಾವುದೂ ಬೇಕಾಗಲ್ಲ, ಪರಮಾತ್ಮನಲ್ಲಿಯೇ ಮಾತ್ರ ಅವನ ಲಕ್ಷ್ಯ ಇಲ್ಲ. ಆ ರೀತಿ ಮಾಡಿದಂಥವನು ಮೋಕ್ಷವನ್ನೇ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.